ವೆಲ್ಕಮ್ ಬ್ಯಾಕ್. ರಾಜಕಾರಣದಲ್ಲಿ ದಿಢೀರ್ ಬೆಳವಣಿಗೆ ಆಗಿದೆ. ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿರಿಯ ಸಚಿವರ ತಲೆದಂಡ ಆಗಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಕೆಎನ್ ರಾಜಣ್ಣ ರಾಜೀನಾಮೆ ಅಂಗೀಕರಿಸಲಾಗಿದೆ. ರಾಜಣ್ಣ ರಾಜೀನಾಮೆಯ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ನ್ಯೂಸ್ ಫಸ್ಟ್. ಮೊದಲು ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ನ್ಯೂಸ್ ಫಸ್ಟ್. ಮತಗಳ್ಳತನ ಹೇಳಿಕೆ, ಈ ಹೇಳಿಕೆಯೇ ಮುಳುವಾಯಿತು. ಈ ಹೇಳಿಕೆ ರಾಜೀನಾಮೆಗೆ ಕಾರಣವಾಯಿತಾ? ಹಾಗಾದ್ರೆ ರಾಜಣ್ಣ ಅವರ ರಾಜೀನಾಮೆಗೆ ಕಾರಣನಾದರೂ ಏನು? ದಿಢೀರಾಗಿ ಆದಂತ ಬೆಳವಣಿಗೆ. ಪೊಲಿಟಿಕಲ್ ಸುದ್ದಿಗಳ ಎಕ್ಸ್ಕ್ಲೂಸಿವ್ಗಳ ಹೆಡ್ ಕ್ವಾರ್ಟರ್ಸ್ ನಿಮ್ಮ ನ್ಯೂಸ್ ಫಸ್ಟ್. ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ನ್ಯೂಸ್ ಫಸ್ಟ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿರಿಯ ಸಚಿವರ ತಲೆದಂಡ ಆಗಿದೆ. ಅದರಲ್ಲೂ ಕೆಎನ್ ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆ ಅವರಿಗೆ ಮುಳುವಾಯಿತಾ? ಮತಗಳ್ಳತನೆಗೆ ಸಂಬಂಧಪಟ್ಟಂತೆ ಆ ಒಂದು ಹೇಳಿಕೆಯನ್ನು ಕೊಟ್ಟರಲ್ಲ, ಆ ಹೇಳಿಕೆಯಿಂದಲೇ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆದರ? ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ನ್ಯೂಸ್ ಫಸ್ಟ್. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಕ್ವಾರ್ಟರ್ಸ್ ನ್ಯೂಸ್ ಫಸ್ಟ್ ಕನ್ನಡ. ರಾಜಣ್ಣ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗಿದೆ. ಹೌದು, ಆ ಮುಜುಗರಕ್ಕೆ ಒಂದು ತಲೆದಂಡನೆ ಆಗಿದೆ. ಕರೆದಿಲ್ಲ, ಮಾತಾಡಿಲ್ಲ, ಚರ್ಚೆ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ನೇರವಾಗಿ ರಾಜೀನಾಮೆ. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಧಾನಸೌಧದಿಂದ. ಅಲ್ಲ ಹರೀಶ್, ಹೌದು, ಅವರು ಕೊಟ್ಟಿರುವಂತಹ ಹೇಳಿಕೆ ಹೌದು, ತಪ್ಪು ಹೌದು. ಆದರೆ ಒಂದು ಶಿಸ್ತು ಸಮಿತಿ ಇದೆ, ನೋಟಿಸ್ ಕೊಡಬೇಕಾಗಿತ್ತು, ಕ್ಲಾರಿಫಿಕೇಶನ್ ಆದರೂ ಪಡಿಬೇಕಾಗಿತ್ತು. ಆದರೆ ಏಕಾಏಕಿ ರಾಜೀನಾಮೆ. ವಸ್ತುತೆ ಬಹಳ ಮುಖ್ಯವಾಗಿರುವಂಥದ್ದು ಸಚಿವ ರಾಜಣ್ಣ ಅವರ ದಿಢೀರ್ ರಾಜೀನಾಮೆ ಕೂಡ ಈಗ ಸ್ಪಷ್ಟ ಆಗ್ತಾ ಇರುವಂಥದ್ದು. ಒಂದು ಸಿಎಂ ಸಿದ್ದರಾಮಯ್ಯರು ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ್ದಾರೆ. ಒಂದು ಸಿಎಂ ಸಿದ್ದರಾಮಯ್ಯರು ತಮ್ಮ PS ವೆಂಕಟೇಶಯ್ಯ ಅವರನ್ನ ತಮ್ಮ ಕೊಠಡಿಗೆ ಕರೆಸ್ಕೊಂಡ್ರು. ಆ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಜೊತೆ ಸಿದ್ದರಾಮಯ್ಯರು ಚರ್ಚೆ ನಡೆಸ್ತಾ ಇದ್ರು. ಸೊ ವೆಂಕಟೇಶಯ್ಯ ಅವರ ಜೊತೆ ರಾಜೀನಾಮೆ 2 ದಿನಗಳ ಹಿಂದೆ ಪತ್ರವನ್ನು ಕೊಟ್ಟಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಯನ್ನು ಪಡೆದ್ರು. ಆದರೆ ಸಿಎಂ ಸಿದ್ದರಾಮಯ್ಯರು ರಾಜೀನಾಮೆಯನ್ನು ಅಂಗೀಕಾರ ಮಾಡಿರಲಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದ್ರು. ಸೊ ಆ ನಂತರ ಅದನ್ನ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯರು. ಕೆಲವತ್ತಿನಲ್ಲೇ ಸದನದಲ್ಲಿ ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಕೂಡ ರಾಜಣ್ಣ ಅವರ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಒಂದು ಹಂತದಲ್ಲಿ ದಲಿತ ಸಚಿವನಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಈಗ ಪ್ರತಿಪಕ್ಷ ನಾಯಕರು ವ್ಯಕ್ತಪಡಿಸಿದರು. ಆ ಒಂದು ಸಂದರ್ಭದಲ್ಲಿ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯರು ಬರ್ತಾರೆ, ಅವ್ರು ಮಾತಾಡ್ತಾರೆ ಈ ಸದನದಲ್ಲಿ, ನಾನು ಮಾತಾಡೋದ್ರೆ ಸರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೊಠಡಿಯಿಂದ ರಾಜೇಂದ್ರ ಅವರು ಕೂಡ ಚರ್ಚೆ ಮಾಡಿ ಹೊರಗಡೆ ಬಂದಿದ್ದಾರೆ. ಸೊ ತಮ್ಮ ತಂದೆಯವ್ರನ್ನ ರಾಜಣ್ಣ ಅವ್ರನ್ನ ಭೇಟಿ ಆಗೋದಕ್ಕೆ ಹೊರಗಡೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ರಾಜಣ್ಣ ಅವರು ಸದನದಲ್ಲಿದ್ರು ಅನ್ನೋ ಕಾರಣಕ್ಕಾಗಿ ಹೊರಗಡೆ ಕಾಯ್ತಾ ಇದ್ರು. ನಂತರ ರಾಜಣ್ಣ ಅವರು ಹೊರಗಡೆ ಬಂದ್ರು. ಪರಮೇಶ್ವರ್ ಅವ್ರ ಜೊತೆ ಈಗ ಚರ್ಚೆ ನಡೆಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಅದಾದ ನಂತರ ನೇರವಾಗಿ ಮೊಗಸಾಲೆಯಲ್ಲಿ ಇರ್ತಕ್ಕಂಥ ಸಚಿವರ ಕೊಠಡಿಗೆ ತೆರಳಿದ್ರು. ಆ ಕೊಠಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ರಾಜಣ್ಣ ಅವರನ್ನ ಕರೆಸಿಕೊಂಡು ಈಗ ಸುದೀರ್ಘವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ರಾಜಣ್ಣ ಮತ್ತು ಪರಮೇಶ್ವರ್ ಚರ್ಚೆ ನಡೆಸ್ತಾ ಇದ್ರೆ, ಮಗದೊಂದ್ ಕಡೆ DK ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು. ಕೆಲವೇ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯರು ನೇರವಾಗಿ ಸದನಕ್ಕೆ ಹಾಜರಾಗುವಂತ ಸಾಧ್ಯತೆ ಇದೆ. ಅಲ್ಲಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಪ್ರತಿಪಕ್ಷಗಳು ಮತ್ತೊಮ್ಮೆ ಬಿಗಿಪಟ್ಟನ್ನು ನೀಡುವಂತ ಒಂದು ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯರು ರಾಜೀನಾಮೆ ವಿಚಾರವನ್ನ ಸದನದ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಆಗಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಆದ್ರೆ ರಾಜಣ್ಣ ಅವರ ಈ ರಾಜೀನಾಮೆಗೆ ಸಹಜವಾಗಿ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಅಷ್ಟೇ ಚುನಾವಣಾ ಮತಗಳ್ಳತನಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಂತ ಹೇಳಿಕೆ ಮುಳ್ಳಾಗಿ ಪರಿಣಮಿಸಿತು ಅನ್ನುವಂತ ಚರ್ಚೆಗಳು ಈಗ ಕೂಡ ಶುರುವಾಗಿರುವಂಥದ್ದು. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಮತಗಳ್ಳತನ ಬಗ್ಗೆ ದೇಶಾದ್ಯಂತ ಹೋರಾಟ ಮಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ, ಈ ಕಡೆ ರಾಜಣ್ಣ ಅವರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅನ್ನುವಂಥದ್ದು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಸಹಜವಾಗಿ ಹೈಕಮಾಂಡ್ ನಾಯಕನ ಕೆರಳುವಂತೆ ಮಾಡಿತ್ತು. ಒಂದು ಹಂತದಲ್ಲಿ DK ಶಿವಕುಮಾರ್ ಅವರು ರಾಜಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟಿಗೆ ಸಂಪೂರ್ಣ ಮಾಹಿತಿಯನ್ನ ಉಸ್ತುವಾರಿ ಸುರ್ಜೇವಾಲಾ ಅವರ ಗಮನಕ್ಕೆ ತಂದರು. ಸುರ್ಜೇವಾಲಾ ಅವರು DK ಶಿವಕುಮಾರ್ ಅವರ ಹತ್ರ ಚರ್ಚೆ ನಡೆಸಿದ್ರು. ಒಂದಷ್ಟು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ವರದಿಯನ್ನು ತರಿಸ್ಕೊಂಡ್ರು. ಅದಾದ ನಂತರ ಸಿಎಂ ಅವರ ಹತ್ರ ಮಾತನಾಡಿ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರಿಗೆ ಹೇಳಿದ್ರು. ಸುರ್ಜೇವಾಲಾ ಅವರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಅಂತಿಮವಾಗಿ ಈಗ ರಾಜೀನಾಮೆ ಅಂಗೀಕಾರ ಆಗಿರುವಂಥದ್ದು. ಹರೀಶ್, ರಾಜಣ್ಣ ಅವರು ಮುಖ್ಯಮಂತ್ರಿಗಳ ಬಣದಲ್ಲಿ ಗುರುತಿಸಿಕೊಂಡಿದ್ರು, ಮುಖ್ಯಮಂತ್ರಿಗಳ ಪರವಾಗಿ ಸದಾ ನಿಲ್ತಾ ಇದ್ರು. ಒಬ್ಬ ಹಿರಿಯ ದಲಿತ ನಾಯಕ ಅವ್ರನ್ನ ಈ ರೀತಿಯಾಗಿ ಏನಾದರೂ ರಾಜೀನಾಮೆ ಪಡಿತಾರ? ಅದಕ್ಕೊಂದು ವ್ಯವಸ್ಥೆ ಅಂತ ಬೇಡವಾ? ಬಂದ ತಕ್ಷಣನೇ ನೀವು ರಾಜೀನಾಮೆ ಕೊಟ್ಟು ನಡೀರಿ ಅಂತ ಹೇಳಿದ್ರೆ
ವಸುದೇವ್, ಈ ಹಿಂದೆ ಕೂಡ ರಾಜಣ್ಣ ಅವರು ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ನಾಯಕರು ಒಂದಷ್ಟು ಸಿಎಂ ಸಿದ್ದರಾಮಯ್ಯ ಅವರ ಮೂಲಕ ಸೂಚನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದ್ರು. ಅಂದ್ರೆ 5 DCM ಹುದ್ದೆಗಳ ಸೃಷ್ಟಿ ಆಗಿರ್ಬೋದು, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದಷ್ಟು ಬಹಿರಂಗ ಹೇಳಿಕೆಗಳನ್ನ ಏನು ಕೊಟ್ಟಿದ್ರು. ಆ ಎಲ್ಲ ಹಂತಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜಣ್ಣ ಅವರ ರಕ್ಷಣೆಗೆ ಬಂದಿದ್ರು. ಆದರೆ ಚುನಾವಣಾ ಮತಗಳ್ಳತನಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯರು ಕೂಡ ಒಂದು ಹಂತದಲ್ಲಿ ಹೈಕಮಾಂಡ್ ನಾಯಕನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ಹೈಕಮಾಂಡ್ ನಾಯಕರು ಆಗಾಗಲೇ ಸಿದ್ಧರಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವರು ರಾಜೀನಾಮೆ ಪಡೆಯುವಂತ ನಿಟ್ಟಿನಲ್ಲಿ ಒಂದು ನಿರ್ಧಾರ ಮಾಡಿದಂತೆ ಕೂಡ ಹೈಕಮಾಂಡ್ ನಾಯಕರು ಕಾಣಿಸ್ತಾ ಇತ್ತು. ಸೊ ಇದ ಮುಂದುವರೆದ ಭಾಗವಾಗಿ ರಾಜಕೀಯ ಪ್ರಹಸನ ಕೂಡ ಈಗ ಒಂದು ನಡೆದಿದೆ ಅನ್ನುವಂಥದ್ದು. ಅಂದ್ರೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಆದರೆ ಅಂತಿಮವಾಗಿ ರಾಜಣ್ಣ ಅವರು ಇದುವರೆಗೂ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಆದರೆ ಸಿಎಂ ಕಚೇರಿಯಿಂದ ಈಗ ಅಂಗೀಕಾರ ಆಗಿರುವಂತ ಮಾಹಿತಿ ಲಭ್ಯವಾಗಿದೆ. ಆದರೆ ರಾಜಣ್ಣ ಅವರು ಪದೇ ಪದೇ ಹೇಳಿಕೆಗಳು ಕೊಟ್ಟಂತ ಕಾರಣಕ್ಕಾಗಿ ಹಿಂದೆ ಕೂಡ DCM DK ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನು ಕೊಡಬೇಕು ಅನ್ನುವಂತಹ ಒತ್ತಡವನ್ನು ಹೈಕಮಾಂಡ್ ನಾಯಕರ ಮೇಲೆ ಹಾಕಿದ್ರು. ಸೊ ಅಂತಿಮವಾಗಿ ಈಗ ರಾಜಣ್ಣ ಅವರೇ ಅವರು ರಾಜೀನಾಮೆಗೆ ಈಗ ಖುದ್ದಾಗಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಈ ಹಿಂದೆ ಕೂಡ ರಾಜಣ್ಣ ಅವರು ಹಲವು ಬಾರಿ ಹಲವು ಸಂದರ್ಭಗಳಲ್ಲಿ ನನಗೆ ರಾಜ್ಯ ಸಚಿವ ಸ್ಥಾನ ಬೇಡ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ನಾನು ಯಾವುದೇ ಸಂದರ್ಭದಲ್ಲಿ ಸಚಿವ ಸ್ಥಾನ ಬಿಡೋದಕ್ಕೆ ಸಿದ್ಧವಾಗಿದ್ದೇನೆ ಅನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಿದ್ರು. ಹಾಗಾಗಿ ಈಗಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಕೂಡ ಅವರು ಏಕೈಕಿ ನೇರವಾಗಿ ಅವರೇ ರಾಜೀನಾಮೆಗೆ ಮುಂದಾದ್ರ ಅಥವಾ ಹೈಕಮಾಂಡ್ ನಾಯಕರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ವಾಸುದೇವ್. ಓಕೆ, ರಾಜೀನಾಮೆ ಪಡೆಯೋದಕ್ಕೆ ಮೊದಲ ಕಾರಣ, ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಅವರು ಮತಗಳ್ಳತನ ಆರೋಪ ಏನಿತ್ತು ಅದರ ವಿರುದ್ಧವಾಗಿ ಮಾತನಾಡಿದ್ದು ಅಂತ ಇಟ್ಕೊಳ್ಳೋಣ. ಈಗ ರಾಜೀನಾಮೆ ಪಡೆದಾಯ್ತು, ಎಲ್ಲ ಸರಿ ಹೋಯ್ತಾ? ಈಗ ಇಲ್ವಲ್ಲ, ಅದಕ್ಕೆ ಪುಷ್ಟೀಕರಿಸದಂಗೆ ಆಯ್ತಲ್ಲ. ಈ ಕಾಂಗ್ರೆಸ್ನಲ್ಲಿ ಸತ್ಯ ಮಾತಾಡೋರನ್ನೆಲ್ಲ ತೆಗೆದು ಹಾಕ್ಬಿಡ್ತಾರೆ ಅಂತ ವಿರೋಧ ಪಕ್ಷದವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಈಗ ಖಂಡಿತವಾಗಿ ವಾಸುದೇವ್, ಯಾಕಂತಂದ್ರೆ ಮುಂಗಾರು ಅಧಿವೇಶನ ನಡೆಯುತ್ತಿರುವಂತಹ ಒಂದು ಸಂದರ್ಭದಲ್ಲಿ ರಾಜಕೀಯ ವಿಚಾರ ಅನ್ನುವಂಥದ್ದು ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿ ಕೂಡ ಈಗ ಕಾಣಿಸುತ್ತೆ. ಯಾಕಂತಂದ್ರೆ ಒಂದು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ನೇರವಾಗಿ ಕಲಾಪ ಆರಂಭ ಆಗ್ತಿದ್ದಂತ ಸಂದರ್ಭದಲ್ಲಿ ರಾಜಣ್ಣ ಅವರ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ಲವೋ ಅನ್ನುವಂಥ ವಿಚಾರವನ್ನ ಪದೇ ಪದೇ ಕೆದಕುವಂತ ಒಂದು ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜಣ್ಣ ಅವರು ಸ್ವತಃ ಸದನದಲ್ಲಿ ಮೌನಕ್ಕೆ ಶರಣಾಗಿದ್ರು. ಸಹಜವಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಳಿಕ ಖುದ್ದು ರಾಜಣ್ಣ ಅವ್ರನ್ನೇ ಅದನ್ನ ಸಮಜಾಯಿಸಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು, ಮತ್ತೆ ವಾತಾವರಣ ತಿಳಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ರಾಜಣ್ಣ ಅವರ ರಾಜೀನಾಮೆ ಇದು ಸಹಜವಾಗಿ ಕೂಡ ಈ ಹಿಂದೆ ಹಲವು ಸಂದರ್ಭಗಳ ರಾಜಣ್ಣ ಅವರು ಪದೇ ಪದೇ ಹೇಳ್ತಾ ಇದ್ರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ನೋಡ್ತಾ ಇರಿ ಅಂತಿದ್ರು. ಅದು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿಗೆ ಕಾರಣ ಆಗಿತ್ತು. ಹಲವು ರೀತಿಯಲ್ಲಿ ಚರ್ಚೆಗೆ ಅದು ಗ್ರಾಸ ಆಗಿತ್ತು. ಸ್ವತಃ ನಾಯಕತ್ವ ಬದಲಾವಣೆ ಆಗುತ್ತಾ, KPCC ಅಧ್ಯಕ್ಷ ಬದಲಾವಣೆ ಆಗುತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೀಗ ಸೆಪ್ಟೆಂಬರ್ ಕ್ರಾಂತಿಗೂ ಮೊದಲೇ ಆಗಸ್ಟ್ ನಲ್ಲಿ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಒಂದು ರೀತಿ ಕಾಕತಾಳೀಯ ಅನಿಸ್ತಿದೆಯಾ ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂತದ್ದು ವಾಸುದೇವ್. ಹಿರಿಯ ಸಚಿವ ರಾಜಣ್ಣ ಅವರ ರಾಜೀನಾಮೆ ಈಗಾಗಲೇ ಅಂಗೀಕಾರವಾಗಿದೆ. ಆದರೆ ರಾಜಣ್ಣ ಅವರು ಕೊಟ್ಟಂತಹ ಒಂದು ಹೇಳಿಕೆ ಇತ್ತಲ್ಲ, ಹೇಳಿಕೆ ಈ ಒಂದು ರಾಜೀನಾಮೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಅವರು ಏನು ಹೇಳಿದ್ರು ಕೇಳಿ. ನೋಡ್ರಿ, ಸುಮ್ಮನೆ ಇದೆಲ್ಲ ಮಾತಾಡಕ್ಕೆ ಹೋದ್ರೆ ಬೇರೆ ಬೇರೆ ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಸುಮ್ಮನೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನು ಮಾಡ್ತಿದ್ದೋ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟಲ್ಲಿ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವರಿಗೆ. ಈ ಥರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ, ಅದು ನಮ್ಮದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಆಯಿತು, ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನು ಇವತ್ತು ಪ್ರಚಾರ ಇದೆಲ್ಲ ಮಾಡಿದ್ದೀವಿ ನಾವು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ. ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೀನಿ. ನೋಡ್ರಿ,
ಇವಾಗ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದ್ರು, ನಾವೆಲ್ಲರೂ ನೋಡಿದ್ವಿ. ಅದನ್ನು ಒಂದು ದೊಡ್ಡ ಸ್ಕ್ರೀನನ್ನು ಹಾಕಿ ಒಂದಷ್ಟು ಸಾಕ್ಷಿ ಪುರಾವೆಗಳನ್ನು ಎಲ್ಲವನ್ನು ಮುಂದಿಟ್ಟು ಆರೋಪವನ್ನು ಮಾಡಿದರು. ಪಾಯಿಂಟ್ ನಂಬರ್ 1, ರಾಜಣ್ಣ ಅವ್ರಿಗೆ ಈ ಆರೋಪದ ಸೀರಿಯಸ್ನೆಸ್ ಗೊತ್ತಾಗಿರಲಿಲ್ವಾ ಅಂತ ಒಂದನೇದು. ಎರಡನೇದು, ಬಿಹಾರ ಚುನಾವಣೆ ಬರ್ತಾ ಇದೆ, ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಇಡೀ ಚುನಾವಣೆಗೆ ಹೋಗಬೇಕು ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು. ಈ ರಾಜೀನಾಮೆಯಿಂದಾಗಿ ಎಲ್ಲನೂ ಸರಿ ಹೋಯ್ತಾ ಅಂತ. ವಾಸುದೇವ್, ಈಗ ಮುಖ್ಯವಾಗಿ ಸಹಕಾರ ಸಚಿವರಾಗಿದ್ದಂಥ KN ರಾಜಣ್ಣ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ರಾಜಣ್ಣನವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗೋದಿಲ್ಲ. ಆದ್ರೀಗ ಕಾಂಗ್ರೆಸ್ ಪಕ್ಷ ಏನು ಅಂತ ಅಂದರೆ, ಕಾಂಗ್ರೆಸ್ ಪಕ್ಷದ ಅಧಿಕೃತವಾದಂಥ ನಿಲುವು ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮತಗಳ್ಳತನ ಆಗಿದೆ. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತಗಳ್ಳತನ ಆಗಿದೆ. ಇದಕ್ಕೆ ಚುನಾವಣಾ ಆಯೋಗ ಕಾರಣ. ಚುನಾವಣಾ ಆಯೋಗ ಬಿಜೆಪಿ ಪಕ್ಷದ ಜೊತೆ ಸೇರಿಕೊಂಡು ಬಿಜೆಪಿ ಪಕ್ಷಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕೋಸ್ಕರ ಈ ಮತಕಳವನ್ನು ಮಾಡಿದೆ. ಒಬ್ಬ ವ್ಯಕ್ತಿಯ ಹೆಸರನ್ನೇ 2-3 ಕಡೆಯಲ್ಲಿ ಸೇರಿಸಿದೆ. ಮತ್ತೆ ಒಂದೇ ಮನೆಯಲ್ಲಿ 80 ಜನರ ಮತದಾರ ಪಟ್ಟಿಗೆ ಹೆಸರುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇದೆಲ್ಲವೂ ಕೂಡ ಅಕ್ರಮ, ಅವ್ಯವಹಾರ. ಇದಕ್ಕೆ ಚುನಾವಣಾ ಆಯೋಗ ಹೊಣೆ ಅಂತೇಳಿ. ಆದರೆ ಈ ಹೊಣೆಯನ್ನು ಚುನಾವಣಾ ಆಯೋಗ ಹೊಣೆ ಅಂತ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದರು. ಆದರೆ ಈ ಹೊಣೆ ಕೇವಲ ಚುನಾವಣಾ ಆಯೋಗದ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದ್ದು ಕೂಡ, ಕಾಂಗ್ರೆಸ್ ಸರ್ಕಾರದ್ದು ಕೂಡ ಹೊಣೆ ಅಂತೇಳಿ ಇದಕ್ಕೆ KN ರಾಜಣ್ಣ ಅವರು ಹೇಳಿದರು. ಇದು ಈಗ ಕಾಂಗ್ರೆಸ್ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿತ್ತು ಮತ್ತು ರಾಜ್ಯದ ನಾಯಕರು ರಾಜಣ್ಣನವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದರಿಂದಾಗಿ ಹೈಕಮಾಂಡ್ ಸಚಿವ ಸ್ಥಾನಕ್ಕೆ ರಾಜಣ್ಣವರ ರಾಜೀನಾಮೆ ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಡ್ತು. ಈಗ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ರಾಜಣ್ಣ ಅವರ ಸ್ವಭಾವ ಹೇಗೆ ಅಂತಂದರೆ, ಡೋಂಟ್ ಕೇರ್ ಸ್ವಭಾವ. ಯಾರಿಗೂ ಕೂಡ ನಾನು ಎದುರೋದಿಲ್ಲ, ಯಾರಿಗೂ ಕೂಡ ಹೊಗಳಬೇಕಾದಂತಾಗಲಿ ಅಥವಾ ಯಾರನ್ನೂ ಮೆಚ್ಚಿಸ್ಬೇಕಲಿಕ್ಕಾಗಲಿ ನಾನು ಮಾತನಾಡೋದಿಲ್ಲ ಅನ್ನುವಂಥ ಸ್ವಭಾವ ರಾಜಣ್ಣ ಅವರಲ್ಲಿದೆ. ಈ ಕಾರಣಕ್ಕಾಗಿಯೇ ರಾಜಣ್ಣನವರು ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕೃತವಾದಂಥ ನಿಲುವೇನು ಅಥವಾ ಆ ಲೈನ್ಗೆ ತಕ್ಕಂತೆ ನಾನು ಕೂಡ ಮಾತನಾಡಬೇಕು, ಕಾಂಗ್ರೆಸ್ನ ನಿಲುವನ್ನಷ್ಟೇ ನಾನು ಮಾತಾಡಬೇಕು ಅನ್ನೋದಕ್ಕೆ ಅವರು ಹೋಗಿಲ್ಲ. ಬದಲಿಗೆ ತಮ್ಮ ಅಭಿಪ್ರಾಯ ಏನಿದೆ, ತಮಗೆ ಏನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳಿದ್ದಾರೆ. ಹಾಗೆ ನೇರವಾಗಿ ಹೇಳ್ತಕ್ಕಂಥ ಅವರ ಸ್ವಭಾವವೇ ಈಗ ಅವರಿಗೆ ಮುಳುವಾಗಿ ಅವರ ಸಚಿವ ಸ್ಥಾನಕ್ಕೆ ಕುತ್ತನ್ನು ತಂದಿದೆ. ಮುಖ್ಯವಾಗಿ ರಾಜಣ್ಣ ಅವರಲ್ಲಿ ಒಂದು ಬಂಡಾಯ ಸ್ವಭಾವ ಮೊದಲಿಂದಲೂ ಕೂಡ ಇದೆ. ಈ ಒಂದು ಬಂಡಾಯ ಸ್ವಭಾವವೇ ಈಗ ಅವರ ಸಚಿವ ಸ್ಥಾನಕ್ಕೂ ಕೂಡ ಕುತ್ತನ್ನು ತಂದು ಅವರಿಂದ ಸಚಿವ ಸ್ಥಾನವನ್ನು ಕಿತ್ಕೊಂಡಿದೆ. ಮುಖ್ಯವಾಗಿ 1994ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜಣ್ಣ ಅವರು ಇದೇ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ತುಮಕೂರು ನಗರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆಗ ಟಿಕೆಟ್ ಅನ್ನು ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷ. ಅಂತ ಸಂದರ್ಭದಲ್ಲೂ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರು. ಆಗ್ಲಿಂದಲೂ ಕೂಡ ರಾಜಣ್ಣ ಅವರಲ್ಲಿ ರಾಜಕೀಯವಾಗಿ ಒಂದು ಬಂಡಾಯದ ಗುಣ, ಬಂಡಾಯದ ಸ್ವಭಾವ ಇದೆ. ಹೀಗಾಗಿ ತಮಗೆ ಅನಿಸಿದ್ದನ್ನು ನೇರವಾಗಿಯೇ ಹೇಳ್ಬಿಡ್ತಾರೆ. ಈ ಒಂದು ನೇರವಾಗಿ ಹೇಳ್ತಕ್ಕಂತಹ ಈ ಒಂದು ಸ್ವಭಾವ ಗುಣದಿಂದಾಗಿಯೇ ಅದು ಕೊನೆಗೆ ಅವ್ರಿಗೆ ಮುಳುವಾಗುತ್ತೆ. ಈಗ ಅದೇ ರೀತಿಯಾಗಿ ಅವ್ರಿಗೆ ಮುಳುವಾಗಿ ಅವರು ಸಚಿವ ಸ್ಥಾನವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದು ಈಗ ಸಚಿವ ಸ್ಥಾನವನ್ನು ಕೂಡ ಕಳ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಪಕ್ಷದ ನಾಯಕರಲ್ಲಿಗೂ ಕೂಡ ರಾಜಣ್ಣ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದೇ ತಮ್ಮ ಪಕ್ಷದ ನಾಯಕರುಗಳ ವಿರುದ್ಧ ಮಾತಾಡ್ತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಮುಖ್ಯವಾಗಿ ಲೋಕಸಭಾ ಚುನಾವಣೆವರೆಗೂ ಕೂಡ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆಗಿರ್ತಾರೆ ಅಂತ ಹೇಳಿದ್ರು. ಈಗ ಲೋಕಸಭಾ ಚುನಾವಣೆ ಮುಗಿತು. ಹಾಗಾಗಿ ಲೋಕಸಭೆ ಚುನಾವಣೆ ಮುಗ್ದಿರೋದ್ರಿಂದಾಗಿ KPCC ಅಧ್ಯಕ್ಷ ಸ್ಥಾನಕ್ಕೆ ಬೇರೊಬ್ಬರನ್ನ ನೇಮಕ ಮಾಡಬೇಕು ಅಂತ ಕೂಡ ರಾಜಣ್ಣ ಬಹಳಷ್ಟು ಸಂದರ್ಭಗಳಲ್ಲಿ ಬಹಿರಂಗವಾಗಿ ಒತ್ತಾಯವನ್ನು ಕೂಡ ಮಾಡಿದ್ರು. ಇದು ಕೂಡ DK ಶಿವಕುಮಾರ್ ಅವರಿಗೆ ಒಂದು ರೀತಿಯ ಅಸಮಾಧಾನವನ್ನು ತಂದಿತ್ತು ಮತ್ತು DK ಶಿವಕುಮಾರ್ ಬಣಕ್ಕೂ ಕೂಡ ಅತೃಪ್ತಿ, ಅಸಮಾಧಾನವನ್ನು ಕೂಡ ತಂದಿತ್ತು. ಆಗ್ಲೂ ಕೂಡ ಅವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಹೇಳ್ತಕ್ಕಂತಹ ಕೆಲಸವನ್ನ DK ಶಿವಕುಮಾರ್ ಬಣ ಕಾಂಗ್ರೆಸ್ ಪಕ್ಷದಲ್ಲೇ ಮಾಡಿತ್ತು. ಜೊತೆಗೆ DK ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನು ಬೇರೊಬ್ಬರಿಗೆ ಬಿಟ್ಕೊಡ್ಬೇಕು, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಬೇಕು ಅಂತ ಬಹಿರಂಗವಾಗಿ ಅನೇಕ ಸಂದರ್ಭಗಳಲ್ಲಿ ರಾಜಣ್ಣ ಅವರು ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಪಕ್ಷದ ಅಧಿಕೃತವಾದಂಥ ನಿಲುವಿಗೆ ವಿರುದ್ಧವಾಗಿ ಮಾತನಾಡಿದ್ರು, ಪಕ್ಷದ ನಾಯಕರುಗಳ ವಿರುದ್ಧವೇ ಮಾತನಾಡಿದ್ರು. ಜೊತೆಗೆ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಆದರೆ ಅದನ್ನ ಪೊಲೀಸರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಸಿಗಲಿಲ್ಲ. ಈಗ ಮುಖ್ಯವಾಗಿ ತಮ್ಮ ಒಂದು ನೇರ ನುಡಿ, ನಡೆ, ಈ ಒಂದು ಸ್ವಭಾವ ಮತ್ತು ನೇರವಾಗಿ ಮಾತಾಡ್ತಕ್ಕಂಥ ಗುಣದಿಂದಾಗೇ ಈಗ ರಾಜಣ್ಣ ಅವರು ಸಚಿವ ಸ್ಥಾನವನ್ನು ಕೂಡ ಕಳ್ಕೊಂಡಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ರಾಜಕಾರಣಕ್ಕೆ ಬರೋದಾದ್ರೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ರಾಜಣ್ಣ ಅವರು ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಹೊಂದಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವಿ ನಾಯಕರಾಗಿದ್ದಾರೆ. ಕಳೆದ 25 ವರ್ಷಗಳಿಂದ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂದರೆ DCC ಬ್ಯಾಂಕ್ನ ಅಧ್ಯಕ್ಷರಾಗೂ ಕೂಡ ಇದೇ ರಾಜಣ್ಣನವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಹೊಂದಿದ್ದಾರೆ. ಇದರಿಂದಾಗಿ ಅವರಿಗೆ ರಾಜಕೀಯವಾಗಿ ಬೆಳೀಲಿಕ್ಕೂ ಕೂಡ ಸಾಧ್ಯವಾಗಿದೆ. ಮಧುಗಿರಿ ಕ್ಷೇತ್ರ ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿ, ಅಂತ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪರಿಶಿಷ್ಟ ಪಂಗಡದ ನಾಯಕರಾಗಿರ್ತಕ್ಕಂಥ ರಾಜಣ್ಣ ಅವರು ಕೂಡ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ. ಈಗ 2ನೇ ಬಾರಿಗೆ ಮಧುಗಿರಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಈ ಹಿಂದೆ ಒಮ್ಮೆ ಬೆಳ್ಳಾವಿ ಕ್ಷೇತ್ರದಿಂದ ಕೂಡ ಗೆದ್ದಿದ್ರು. ಜೊತೆಗೆ ತುಮಕೂರಿನಿಂದ ವಿಧಾನ ಪರಿಷತ್ಗೂ ಕೂಡ ರಾಜಣ್ಣ ಅವರು ಆಯ್ಕೆಯಾಗಿದ್ರು. ಈಗ ಅವರ ಮಗ ರಾಜೇಂದ್ರ ಕೂಡ ತುಮಕೂರಿನಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಈಗ ತುಮಕೂರು ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಹೊಂದಿದ್ದಾರೆ. ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತ್ರ ಅಲ್ಲದೆ ಬಿಜೆಪಿಯ ನಾಯಕರುಗಳು ಕೂಡ ರಾಜಣ್ಣ ಅವರಿಗೆ ಅತ್ಯಾಪ್ತರಾಗಿದ್ದಾರೆ. ಮುಖ್ಯವಾಗಿ ಮಾಜಿ ಸಂಸದ JS ಬಸವರಾಜ್ ಆಗ್ಬೋದು, ಈಗ
ಗುಬ್ಬಿ ಶಾಸಕರಾಗಿರ್ತಕ್ಕಂಥ SR ಶ್ರೀನಿವಾಸ್ ಹಿಂದೆ ಜನತಾದಳದಲ್ಲಿದ್ದರು. ಆ ಸಂದರ್ಭದಲ್ಲೂ ಕೂಡ ವಾಸು ಅವರೊಂದಿಗೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು KN ರಾಜಣ್ಣ ಅವರು ಹೊಂದಿದ್ರು. ಹೀಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ಸ್ನೇಹಿತರನ್ನು ಕೂಡ ಹೊಂದಿದ್ದಾರೆ. ಹಾಗೆ ವೈರಿಗಳು ಕೂಡ ರಾಜಣ್ಣ ಅವರಿಗೆ ರಾಜಕೀಯವಾಗೂ ಕೂಡ ಇದ್ದಾರೆ. ಈ ಒಂದು ರಾಜಕೀಯ ವೈರಿಗಳು ಈಗ ರಾಜಣ್ಣ ಅವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಸಲ್ಲಿಸಿದ್ರು. ಆ ಒಂದು ದೂರಿನ ಕಾರಣದಿಂದಾಗಿಯೇ ಈಗ ಸಚಿವ ಸ್ಥಾನವನ್ನು ರಾಜಣ್ಣ ಅವರು ಕಳ್ಕೊಂಡಿದ್ದಾರೆ. ವಾಸುದೇವ್. ಚಂದ್ರಮೋಹನ್, ಇಲ್ಲಿ KPCC ಅಧ್ಯಕ್ಷರ ಪಾತ್ರ ಏನಾದರೂ ಇದೆಯಾ ಅಂತ ಈ ರಾಜೀನಾಮೆಯಲ್ಲಿ? ಯಾಕೆ ಅಂದರೆ ಇನ್ನೇನು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. DK ಶಿವಕುಮಾರ್ ಅವರು ಬೇರೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದುಕೊಂಡಿದ್ರು. ಇತ್ತೀಚೆಗೆ ರಾಜಣ್ಣ ಅವರು, ಪರಮೇಶ್ವರ್ ಅವರು, ಈ ಕಡೆಯಿಂದ ಜಾರಕಿಹೊಳಿ ಅವರು ಎಲ್ಲರೂ ಸಭೆ ಸೇರಿದ್ರು. ಅಲ್ಲಿ ದಲಿತ CM ಆಗಬೇಕು ಅನ್ನೋ ಚರ್ಚೆ ಆಯಿತು. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಅದಕ್ಕಿಂತ ಮುಂಚೆ ದಲಿತ CM ಆಗಬೇಕು ಅನ್ನೋ ಚರ್ಚೆನೂ ಇತ್ತು. ಸೊ ಎಲ್ಲ ಒಂದು ಕಡೆ ನೋಡಿದಾಗ ಈ ಹಿಂದೆ ಹನಿ ಟ್ರ್ಯಾಪ್ ಪ್ರಕರಣ ಆಗಿರ್ಬೋದು, ಪದೇ DK ಶಿವಕುಮಾರ್ ಅವರು ಮಾತಾಡಿದ್ದು ನೋಡ್ತಾ ಹೋದರೆ ಏನಾದರೂ ಪಾತ್ರ ಇದೆಯಾ ಅಂತ ಅವ್ರದ್ದು? ಖಂಡಿತವಾಗ್ಲೂ ವಸುದೇವ್, ಈಗ ಮುಖ್ಯವಾಗಿ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದ್ರಿಂದ ಅವರ ರಾಜಕೀಯ ವೈರಿಗಳು ಮತ್ತು ಕಾಂಗ್ರೆಸ್ ಪಕ್ಷದೊಳಗಡೆ ಇರತಕ್ಕಂತಹ ರಾಜಕೀಯ ವೈರಿಗಳ ಪಾತ್ರ ಕೂಡ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥ ನಾಯಕರುಗಳು ಇವಾಗ ರಾಜಣ್ಣ ಅವರ ಈ ಒಂದು ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ರಣದೀಪ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಅದಾದ ಬಳಿಕ ಹೈಕಮಾಂಡ್ ಅವರಿಂದ ರಾಜೀನಾಮೆಯನ್ನು ಸಚಿವ ಸ್ಥಾನಕ್ಕೆ ಪಡ್ಕೊಳ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡೇ ಈಗ CM ಸಿದ್ದರಾಮಯ್ಯ ಅವರಿಗೆ ಈ ಸೂಚನೆಯನ್ನು ಕೊಟ್ಟಿದೆ. ಅಂತಿಮವಾಗಿ CM ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಸೂಚನೆಯನ್ನು ಈಗ ಫಾಲೋ ಮಾಡಿದ್ದಾರೆ. ಅದರ ಪ್ರಕಾರವೇ ಈಗ ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂತಹ ರಾಜಣ್ಣ ಅವರ ವಿರೋಧಿಗಳು ಕೂಡ ಅವರು ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಕೊಟ್ಟಂತ ಹೇಳಿಕೆ ಹಿನ್ನೆಲೆಯಲ್ಲಿ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಅದರ ಪರಿಣಾಮವಾಗಿಯೇ ಈಗ ರಾಜಣ್ಣ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬಂದಿದೆ. ಮುಖ್ಯವಾಗಿ ಇವಾಗ CM ಸಿದ್ದರಾಮಯ್ಯನವರು ಕೂಡ ತಮ್ಮ ಆಪ್ತರಾಗಿರ್ತಕ್ಕಂಥ ಮತ್ತು ತಮ್ಮ ಬೆಂಬಲಿಗರಾಗಿರ್ತಕ್ಕಂತಹ KN ರಾಜಣ್ಣ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಳ್ಳಲಿಕ್ಕೆ ಮನಸ್ಸು ಇಲ್ಲದೆ ಇರಬಹುದು. ಆದ್ರೆ ಈಗ ಹೈಕಮಾಂಡ್ ಸೂಚನೆಯನ್ನು ಫಾಲೋ ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಿರ್ತಕ್ಕಂತಹ ನಿಲುವಿಗೆ, ಧೋರಣೆಗೆ, ಅವರ ಹೋರಾಟಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನು ಈಗ KN ರಾಜಣ್ಣ ಅವರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಒತ್ತಡ ಕೂಡ ಹೈಕಮಾಂಡ್ ಮೇಲೆ ಸೃಷ್ಟಿಯಾಗಿತ್ತು. ಈ ಕಾರಣಕ್ಕಾಗಿಯೇ ಈಗ ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರಿಂದ ಒತ್ತಡವನ್ನು ರಾಜೀನಾಮೆಯನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯವಾಗಿ ಈಗ ರಾಹುಲ್ ಗಾಂಧಿ ಅವರು ಹಳ್ಳಿಯಿಂದ ದಿಲ್ಲಿಯವರೆಗೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕ್ಯಾಂಪೇನ್ ಅನ್ನು ಆರಂಭಿಸಿದ್ದಾರೆ. ದೇಶದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳವು ನಡೆದಿದೆ. ಈ ಮತಗಳವನ್ನ ಮಾಡಿರ್ತಕ್ಕಂಥದ್ದು ಚುನಾವಣಾ ಆಯೋಗ ಬಿಜೆಪಿ ಪಕ್ಷದೊಂದಿಗೆ ಸೇರಿಕೊಂಡು ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಡ್ಲಿಕ್ಕೆ, ಜೊತೆಗೆ ಬಿಜೆಪಿಯನ್ನು ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಲೇಬೇಕು ಅನ್ನುವ ಕಾರಣದಿಂದಾಗಿ ಈ ಮತಗಳವನ್ನ ಕೇಂದ್ರ ಚುನಾವಣಾ ಆಯೋಗವೇ ಶಾಮೀಲಾಗಿ ಮಾಡಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಕ್ಯಾಂಪೈನ್ ಅನ್ನ, ಆಂದೋಲನವನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತಂದ್ರೆ ತಮ್ಮ ಪಕ್ಷದಲ್ಲೂ ಕೂಡ ನಾಯಕರುಗಳು ಅದೇ ಲೈನ್ ಅಂಡ್ ಲೆಂತ್ ಅಲ್ಲಿ ಮಾತನಾಡಬೇಕಾಗಿತ್ತು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇದರಲ್ಲಿ ಕಾಂಗ್ರೆಸ್ ಪಕ್ಷದೇ ತಪ್ಪು, ಕಾಂಗ್ರೆಸ್ ಸರ್ಕಾರದೇ ತಪ್ಪು, ನಮ್ಮ ನಾಯಕರುಗಳು ಕೂಡ ನೋಡ್ಕೊಳ್ಬೇಕಾಗಿತ್ತು ಅನ್ನೋ ಒಂದು ಮಾತನ್ನ ರಾಜಣ್ಣ ಅವರು ಹೇಳಿದ್ದನ್ನ ಈಗ ಹೈಕಮಾಂಡ್ಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಈ ಕಾರಣಕ್ಕಾಗಿಯೇ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಸಚಿವ ಸ್ಥಾನಕ್ಕೆ KN ರಾಜಣ್ಣ ಅವರಿಂದ ರಾಜೀನಾಮೆಯನ್ನು ಪಡ್ಕೊಂಡಿದೆ. ವಾಸುದೇವ್. ಚಂದ್ರಮೋಹನ್, ಒಬ್ಬರನ್ನ ರಾಜೀನಾಮೆ ಪಡೆಯೋದು ಅಂತ ಹೇಳಿದ್ರೆ ಅದಕ್ಕೊಂದು ರೀತಿ ನೀತಿ ಅಂತಿದೆ. ಒಬ್ಬ ಹಿರಿಯ ನಾಯಕರು, ದಲಿತ ನಾಯಕರು, ಹಿರಿಯ ಸಚಿವರು, ಅಂಥದ್ರಲ್ಲಿ ಒಂದು ನಿಮಿಷ ಮತ್ತೆ ಮಾತಾಡ್ತೀನಿ ತಮ್ಮ ಹತ್ರ. ಚಂದ್ರಮೋಹನ್, ರಾಜ್ಯಪಾಲರು ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ ಅಧಿಕೃತವಾಗಿ. ಈಗ ರಾಜೀನಾಮೆಯನ್ನ ರಾಜ್ಯಪಾಲರು ಕೂಡ ಅಂಗೀಕಾರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.